ನಮಸ್ಕಾರ ರೈತ ಬಂಧುಗಳೇ. ಇಂದು ನಾವು ಕಬ್ಬಿನ ಕೃಷಿಯಲ್ಲಿ ಹೇಗೆ ಅಧಿಕ ಇಳುವರಿಯನ್ನು ಪಡೆಯಲು ಮತ್ತು ಉತ್ತಮ ಲಾಭಗಳನ್ನು ಗಳಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಬ್ಬು ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿರುತ್ತದೆ. ವೈಜ್ಞಾನಿಕವಾಗಿ ನಾವು ಈ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಮಾತ್ರ ಉತ್ತಮ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ವೀಕ್ಷಕರೇ, ಮೊದಲನೆಯದಾಗಿ ಸರಿಯಾದ ಕಬ್ಬಿನ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಕೃಷಿಯ ಗೆಲುವಿಗಾಗಿ ಮೊದಲ ಹೆಜ್ಜೆಯನ್ನಾಗಿ ಸಕ್ಕರೆ ಕಾರ್ಖಾನೆಗೆ ಹಾಕಲು ಮತ್ತು ಹೆಚ್ಚಿನ ತೂಕವನ್ನು ಹಾಗೂ ಸಕ್ಕರೆ ಅಂಶ ರಿಕವರಿ ಪಡೆಯಲು SNK ಕಬ್ಬಿನ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಪೋತಿ 265 ಹಾಗೂ 09004 ಮತ್ತು 11015 ಈ ಕಬ್ಬಿನ ತಳಿಗಳನ್ನು ಆಯ್ಕೆ ಮಾಡಿಕೊಂಡರೆ ಅತ್ಯಂತ ಸೂಕ್ತವಾಗಿವೆ. ಈ ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಅಧಿಕ ಟನ್ ಇಳುವರಿಯನ್ನು ನೀಡುತ್ತವೆ. ವೀಕ್ಷಕರೇ, ಎರಡನೆಯದಾಗಿ ಸಾಮಾನ್ಯವಾಗಿ ನಾಟಿ ಮಾಡಿದ ದಿನದಿಂದ 10 ರಿಂದ 12 ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಬೆಳೆದು ಕಾರ್ಖಾನೆ ಕಟಾವಿಗೆ ಬರುತ್ತದೆ. ನಾಟಿ ಮಾಡುವ ಸಮಯದಲ್ಲಿ ಬುಡಗೊಬ್ಬರವನ್ನಾಗಿ ಎಕರೆಗೆ 50 kg DAP ಗೊಬ್ಬರವನ್ನು ಕೊಡಬೇಕು ಮತ್ತು 50 kg ಪೊಟ್ಯಾಷ್ ಗೊಬ್ಬರವನ್ನು ಕೊಡಬೇಕು ಮತ್ತು 50 kg ಯೂರಿಯಾ ಜತೆಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕಾಗುತ್ತದೆ. ನಾಟಿ ಮಾಡಿದ 45 ರಿಂದ 60 ದಿನಗಳಿಗೆ ಮೊದಲನೆಯದಾಗಿ ಮೇಲುಗೊಬ್ಬರವಾಗಿ 50 kg ಯೂರಿಯಾ ಗೊಬ್ಬರವನ್ನು ಹಾಕಬೇಕಾಗುತ್ತದೆ. ಕಳೆ ತೆಗೆಯುವುದು ಮತ್ತು ಮಣ್ಣು ಮಾಡುವ ನಂತರ 90 ರಿಂದ 100ನೇ ದಿನಕ್ಕೆ ಎರಡನೇ ಬಾರಿಯಾಗಿ ಮತ್ತೊಮ್ಮೆ 50 kg ಯೂರಿಯಾ ಗೊಬ್ಬರವನ್ನು ಹಾಗೂ 25 kg ಪೊಟ್ಯಾಷ್ ಗೊಬ್ಬರವನ್ನು ಹಾಕಬೇಕಾಗುತ್ತದೆ. ಕಬ್ಬಿಗೆ ಗಟ್ಟಿಯಾಗಿ ಮಣ್ಣು ಏರಿಸಬೇಕು. ಇದರಿಂದ ಕಬ್ಬು ಗಾಳಿಗೆ ಬಾಗುವುದಿಲ್ಲ. ಕಬ್ಬಿನ ಬೆಳವಣಿಗೆಗೆ ಆರಂಭದ 3 ರಿಂದ 4 ತಿಂಗಳು ಕಳೆ ಹಾವಳಿ ಹೆಚ್ಚು ಇರುತ್ತದೆ. 30 ಅಥವಾ 60 ಮತ್ತು 90 ದಿನಗಳಲ್ಲಿ ಕುಂಟಿ ಹೊಡೆಯುವುದು ಅಥವಾ ಯಂತ್ರದ ಮೂಲಕ ಕಳೆ ತೆಗೆದು ಮಣ್ಣನ್ನೇ ಸಡಿಲಗೊಳಿಸಬೇಕಾಗುತ್ತದೆ. ಇನ್ನು ನೀರು ಹಾಯಿಸುವಾಗ ಗಿಡಗಳು ಬೆಳೆಯುವ ಹಂತದಲ್ಲಿ ಪ್ರತಿ 7 ರಿಂದ 10 ದಿನಗಳಿಗೊಮ್ಮೆ, ಬೇಸಿಗೆಯಲ್ಲಿ ಮತ್ತು ನಂತರ 12 ರಿಂದ 15 ದಿನಗಳಿಗೊಮ್ಮೆ ಕ್ರಮವಾಗಿ ನೀರು ಬಿಡಬೇಕಾಗುತ್ತದೆ. ಅತ್ಯಂತ ಮುಖ್ಯವಾಗಿ ಸಂಗತಿ ಏನೆಂದರೆ ಕಬ್ಬು ಕಟಾವು ಮಾಡಲು 3 ರಿಂದ 4 ವಾರಗಳ ಮುಂಚೆನೇ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಕಬ್ಬಿನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಕಾರ್ಖಾನೆಯಲ್ಲಿ ನಮಗೆ ಅತಿ ಉತ್ತಮ ಬೆಲೆ ಹಾಗೂ ತೂಕ ಸಿಗುತ್ತದೆ. ರೈತ ಬಂಧುಗಳೇ, ಕಬ್ಬು ಕೃಷಿಯಲ್ಲಿ ಸರಿಯಾದ ತಳಿ, ಸರಿಯಾದ ಬೆಳವಣಿಗೆ ವೇಳೆಗೆ ಗೊಬ್ಬರ ಮತ್ತು ನೀರಿನ ನಿರ್ವಹಣೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಖರ್ಚು ಕಡಿಮೆಯಾಗಿ ಆದಾಯ ದ್ವಿಗುಣಗೊಳ್ಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಎಲ್ಲ ನಮ್ಮ ರೈತ ಬಂಧುಗಳಿಗೆ
ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.